ಮಹಾತ್ಮ ಗಾಂಧೀಜಿಯವರ ವಿರೋಧಿನ ಗೋಡ್ಸೆ ಅವರನ್ನ ವೈಭವೀಕರಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ನಾವು ಯಾವತ್ತೂ ಕೂಡ ಗಾಂಧೀಜಿಯವರ ವಿಚಾರಕ್ಕೆ, ಗಾಂಧೀಜಿಯವರಿಗೆ ನಾವು ವಿರೋಧ ಹೇಳೇ ಇಲ್ಲ ಎಲ್ಲೂ ಕೂಡ. ಇನ್ಫ್ಯಾಕ್ಟ್ ನಾವು ಗಾಂಧೀಜಿಯವರ ವಿಚಾರಗಳನ್ನು ಪಾಲನೆ ಮಾಡ್ತಾ ಬರ್ತೀವಿ. ಸ್ವದೇಶಿ, ಸ್ವಭಾಷಾ, ಸ್ವಭೂಷ, ಅಹಿಂಸಾ, ಸ್ವರಾಜ್ಯ, ಗ್ರಾಮೋದಯ, ಈ ರೀತಿಯ ಸಂಗತಿಗಳೇನಿದೆ ದಿನನಿತ್ಯ ಸಂಘದ ಸ್ವಯಂ ಸೇವಕರು ಇಡೀ ದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಆತ್ಮನಿರ್ಭರ ಭಾರತದ, ಸ್ವಾವಲಂಬಿ ಭಾರತದ ಒಂದು ಪರಿಕಲ್ಪನೆ ಏನಿದೆ, ಅದಕ್ಕೆ ಗಾಂಧೀಜಿಯವರ ಅನೇಕ ವಿಚಾರಗಳೇ ನಮಗೆ ಒಂದು ರೀತಿಯಲ್ಲಿ ತಳಹದಿ. ಆ ರೀತಿಯಲ್ಲಿ ಅವರ ವಿಚಾರಗಳನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ನಾವು ಅನೇಕ ಕಡೆಗಳಲ್ಲಿ ನೋಡ್ತೀವಿ. ನಮ್ಮ ಪ್ರತಿನಿತ್ಯ ನಮ್ಮ ಕಾರ್ಯಾಲಯಗಳಲ್ಲಿ, ನಮ್ಮ RSSನ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ಬೆಳಿಗ್ಗೆ ನಾವು ಒಂದು ಶ್ಲೋಕ ಹೇಳ್ತೀವಿ, ಒಂದು ಏಕಾತ್ಮತಾ ಮಂತ್ರ ಅಂತ. ಅದ್ರಲ್ಲಿ ನಾವು ಗಾಂಧೀಜಿಯವರ ಉಲ್ಲೇಖವನ್ನು ಕೂಡ ಮಾಡ್ತೀವಿ, ಗಾಂಧೀಜಿಯವರನ್ನ ನಾವು ಸ್ಮರಿಸ್ತೀವಿ. ಇನ್ನು ಗೋಡ್ಸೆ ರೀತಿಯ ವೈಭವೀಕರಣ ಅದು ಯಾವುದು ಆರೋಪಗಳಷ್ಟೇ. ಸಂಘದ ಯಾವುದೇ ಕಾರ್ಯಕ್ರಮಗಳಲ್ಲಾಗ್ಲಿ, ಚಟುವಟಿಕೆ ಭಾಷಣಗಳಲ್ಲಾಗ್ಲಿ, ಗೋಡ್ಸೆಯನ್ನು ವೈಭವೀಕರಿಸಿದಾಗ್ಲಿ, ಗೋಡ್ಸೆ ಪರವಹಿಸಿ ಮಾತಾಡಿದಾಗ್ಲಿ ಎಲ್ಲೂ ಕೂಡ ಇಲ್ವೇ ಇಲ್ಲ. ಗೋಡ್ಸೆಯನ್ನ ನಾವು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ಳೇ ಇಲ್ಲ. ಗೋಡ್ಸೆಗೂ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಕಪೂರ್ ಕಮಿಷನ್ ಸೇರ್ಕೊಂಡ ಹಾಗೆ ಅನೇಕ ವರದಿಗಳು ಕೂಡ ಮುಂದೆ ಕೊಟ್ಟಿದೆ. ಹಾಗಾಗಿ ಆರೋಪಗಳು ಸಾಮಾನ್ಯವಾಗಿ ಸಂಘದ ಬಗ್ಗೆ ಗೋಡ್ಸೆಯನ್ನ ಲಿಂಕ್ ಮಾಡುವಂತ ಒಂದು ಆರೋಪದ ಪ್ರಕ್ರಿಯೆ ಇದೆ. ಆದರೆ ಸಂಘ ಯಾವತ್ತೂ ಕೂಡ ಗಾಂಧೀಜಿಯವರ ವಿಚಾರವನ್ನ ಸದಾ ಈಗಲೂ ಕೂಡ ಇನ್ನು ಮುಂದೆನೂ ಕೂಡ ಅವರ ವಿಚಾರಕ್ಕೆ ಬದ್ಧವಾಗಿ ಅವರ ವಿಚಾರಗಳನ್ನ ಅಳವಡಿಸ್ಕೊಳ್ಳಿಕ್ಕೆ, ಇಂಪ್ಲಿಮೆಂಟೇಷನ್ಗೆ, ಕೆಲವರು ಗಾಂಧೀಜಿಯವರ ವಿಷಯವನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ RSS ಅಂತೂ ಅವರ ವಿಚಾರವನ್ನ ಪ್ರತಿನಿತ್ಯ